ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ತಪಾಸಣೆಯನ್ನ ಮುಂದುವರೆಸಿದ್ದಾರೆ. 16 ಕಡೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳಿಂದ ಆಟೋ ಚಾಲಕನನ್ನು ಕೂಡ ವಿಚಾರಣೆಯನ್ನ ಮಾಡಲಾಗಿದೆ. ಆತ ಎಲ್ಲಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಾವಳಿಗಳು ಏನು ಲಭ್ಯ ಇದೆ, ಆ ದೃಶ್ಯಾವಳಿಗಳನ್ನು ಆಧಾರವಾಗಿಟ್ಟುಕೊಂಡು ಎನ್ಐಎ ಅಧಿಕಾರಿಗಳು ತೀವ್ರವಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಇನ್ನು ಆಟೋ ಚಾಲಕನ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಶಂಕಿತ ಆರೋಪಿ ಆಟೋದಲ್ಲಿ ಹೋದ ಮಾಹಿತಿಯ ಹಿನ್ನೆಲೆಯಲ್ಲಿ ಆಟೋ ಚಾಲಕನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಬಳ್ಳಾರಿ ಪೊಲೀಸರ ಸಹಕಾರದಿಂದ ಚಾಲಕನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಸಿಸಿಟಿವಿ ದೃಶ್ಯ ಹಾಗೆ ಶಂಕಿತನ ರೇಖಾಚಿತ್ರವನ್ನ ತೋರಿಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕೆಫೆ ಬಾಂಬರ್ನ ಇನ್ನೆರಡು ವಿಡಿಯೋ ಕೂಡ ನಿನ್ನೆ ಬಿಡುಗಡೆ ಆಗಿದ್ದನ್ನು ಗಮನಿಸಬಹುದು. ಆತ ಬಸ್ನಲ್ಲಿ ಓಡಾಟವನ್ನು ನಡೆಸಿರುವಂತಹ ದೃಶ್ಯ ಆಗಿರಬಹುದು, ಹಾಗೆ ಬಳ್ಳಾರಿಯಲ್ಲಿ ಓಡಾಟವನ್ನು ನಡೆಸಿರುವಂತಹ ದೃಶ್ಯಾವಳಿಗಳು ಲಭ್ಯ ಆಗಿತ್ತು. ಅದೆಲ್ಲವನ್ನ ಕೂಡ ಇಟ್ಕೊಂಡು ತನಿಖಾಧಿಕಾರಿಗಳು ತೀವ್ರವಾದಂತಹ ಶೋಧವನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಯ ನಂತರ ಆತ ಎಲ್ಲಿಗೆ ಹೋಗಿರಬಹುದು ಅನ್ನುವಂತಹ ಒಂದು ಕುತೂಹಲವೂ ಕೂಡ ಇದೆ. ಹಾಗಾಗಿ ಆತ ಹೋಗಿರುವಂತಹ ಈಗಾಗಲೇ ಸಿಕ್ಕಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧಾರವಾಗಿಟ್ಕೊಂಡು ರೂಟ್ ಮ್ಯಾಪಿಂಗ್ ಅನ್ನು ಮಾಡ್ತಾ ಇದ್ದಾರೆ. ರೇಖಾಚಿತ್ರವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿರೋದ್ರಿಂದ ಆ ರೇಖಾಚಿತ್ರವನ್ನ ತೋರಿಸಿ ಆಟೋ ಚಾಲಕನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಆತ ಆಟೋದಲ್ಲಿ ಓಡಾಡಿರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಆತನನ್ನ ಕೂಡ ವಿಚಾರಣೆಯನ್ನ ಮಾಡಲಾಗಿದೆ. ಇನ್ನು ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ವ್ಯಕ್ತಿಯ ಜೊತೆ ನಂಟು ಹೊಂದಿದ ಅನುಮಾನದ ಮೇರೆಗೆ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ 4 ಜನರನ್ನ. ಬಳ್ಳಾರಿಯ ಐಸಿಸ್ನ 4 ಜನರಿಗೂ ಕೂಡ ಗ್ರಿಲ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಸಿಕ್ಕಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳು ಜೊತೆಗೆ ಬೇರೆ ಬೇರೆ ಕಡೆ ಸಿಕ್ಕಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪ್ರಮುಖವಾಗಿ ಆಧಾರವಾಗಿ ಇಟ್ಕೊಂಡು ಎನ್ಐಎ ಅಧಿಕಾರಿಗಳು ತೀವ್ರತರನಾದಂತಹ ತಪಾಸಣೆಯನ್ನ ಶೋಧವನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಗಮನಿಸಬಹುದು, ಈಗಾಗಲೇ ಸಿಕ್ಕಿರುವಂತಹ ಹಲವು ಸಿಸಿಟಿವಿ ದೃಶ್ಯಾವಳಿಗಳು ಪ್ರಮುಖ ಸಾಕ್ಷಿಗಳಾಗಿದೆ. ಹಲವು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರೋದನ್ನ ಗಮನಿಸಬಹುದು. ಒಂದ್ ಕಡೆ ಆತ ಆಟೋದಲ್ಲಿ ಓಡಾಟವನ್ನ ನಡೆಸಿದ್ದಾನೆ, ಬಳ್ಳಾರಿಯಿಂದ ಬೇರೆಲ್ಲಾದ್ರೂ ಹೋಗಿರಬಹುದಾ ಅನ್ನುವಂತಹ ಒಂದು ಡೌಟ್ ಕೂಡ ಇದೆ. ಯಾವ ರೀತಿ ಸಾಗ್ತಾ ಇದೆ ತನಿಖೆ ಇಂಚು ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲಾ ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲಿಸಿದ ಸಂದರ್ಭದಲ್ಲಿ ಆತ ಬಳ್ಳಾರಿಗೆ ಬಂದಿರೋದು ಖಚಿತ ಆಗಿರುವ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಸುಮಾರು 6 ತಂಡಗಳನ್ನ ಮಾಡ್ಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಕಳೆದ 3 ದಿವಸಗಳಿಂದ ಕೂಡ ತಂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಇವರು ಏನ್ ಬಂದಿದ್ದ ಎನ್ಐಎ ಶಂಕಿತ ಉಗ್ರ ಏನ್ ಬಂದಿದ್ದ ಆತ ಆಟೋದಲ್ಲಿ ತೆರಳಿದ್ದಾನೆ ಎನ್ನುವಂತ ಮಾಹಿತಿ ಸಿಸಿಟಿವಿ ಫುಟೇಜ್ ಅಲ್ಲಿ ಎನ್ಐಎ ಅಧಿಕಾರಿಗಳನ್ನ ಕಂಡುಹಿಡಿದಾರೆ. ಅವ್ರು ಏನ್ ಮಾಡಿದ್ರು, ಯಾವ ಆಟೋದಲ್ಲಿ ಹೋಗಿದ ಎನ್ನುವಂತ ವಿಚಾರವನ್ನು ನೋಡಿದಂತ ಸಂದರ್ಭದಲ್ಲಿ ಬಸ್ ನಿಲ್ದಾಣದಿಂದ ಆಟೋ ಮೋತಿ ಸರ್ಕಲ್ ವರೆಗೆ ಸಾಗಿದೆ. ಇಲ್ಲಿ ಬಳ್ಳಾರಿ ನಗರದಲ್ಲಿ ಮೋತಿ ಸರ್ಕಲ್ ಅಂತಿದೆ, ಅಲ್ಲಿ ಬುಡಾ ಕಾಂಪ್ಲೆಕ್ಸ್ ವರೆಗೆ ಆಟೋ ಸಾಗಿದೆ. ಈ ವಿಚಾರವನ್ನು ಕೂಡ ಎನ್ಐಎ ಅಧಿಕಾರಿಗಳು ಗಮನಕ್ಕೆ ಬಂದಿದೆ. ಅಂದ್ರೆ ಸಿಸಿಟಿವಿ ಅಲ್ಲಿ ಸಂಬಂಧಪಟ್ಟಂತ ಆಟೋ ಚಾಲಕರನ್ನ ಕರೆಸಿ ವಿಚಾರಣೆ ಕೂಡ ಮಾಡಿದ್ದಾರೆ. ಏನು ಎತ್ತ ನೀನ್ ಹೆದರ್ಕೊಳ್ಬೇಡಿ, ನಾವಿರ್ತೀವಿ ಹೇಳಿ ಅಂತ ರೇಖಾಚಿತ್ರವನ್ನು ತೋರಿಸೋದ್ರ ಮೂಲಕ ಆತನನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ. ಒಂದು ಮೂಲದ ಪ್ರಕಾರ ಮಾಹಿತಿ ಏನಂದ್ರೆ, ಅಲ್ಲಿ ತಿರುಪತಿ ಬಸ್ ಹೋಗ್ತಾ ಇದೆ, ಅದನ್ನ ಫಾಲೋ ಅಪ್ ಮಾಡಿ ಅಂತೇಳಿ ಆ ಶಂಕಿತ ಉಗ್ರ ಹೇಳ್ತಾನೆ. ಆ ಫಾಲೋ ಅಪ್ ಮಾಡಿದ್ರೆ ಬಸ್ ಹೋಗಿರುತ್ತೆ, ಬೇಡ ಹಂಗಾರೆ ನನ್ನ ಮೋತಿ ಸರ್ಕಲ್ ಅಲ್ಲೇ ಇಳಿಸ್ಬಿಡಿ ಅಂತ ಎನ್ನುವಂತ ವಿಚಾರವನ್ನ ಆಟೋ ಚಾಲಕನಿಗೆ ಹೇಳಿದ್ದಾನೆ ಎನ್ನುವುದು ಮೂಲಗಳಿಂದ ತಿಳಿದು ಬರ್ತಾ ಇದೆ. ಅಂದ್ರೆ ಶಂಕಿತ ಉಗ್ರ ಇಲ್ಲೇ ಎಲ್ಲೋ ಇದ್ದಾನೆ ಅಥವಾ ಎಲ್ಲೋ ಓಡಾಡ್ತಾ ಇದ್ದಾನೆ ಅಥವಾ ಬೇರೆ ಕಡೆ ಹೋಗಿದ್ದಾನೆ ಎನ್ನುವಂತಹ ವಿಚಾರ ಅನುಮಾನ ದಟ್ಟವಾಗಿರುವ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯಲ್ಲೇ ತಮ್ಮ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಕೇವಲ ಬಳ್ಳಾರಿ ಸಿಸಿ ಫುಟೇಜ್ ಅಲ್ಲ, ಬೇರೆ ಬೇರೆ ವಿಜಯನಗರ ಜಿಲ್ಲೆ ಹೊಸಪೇಟೆ ಆಗಿರ್ಬೋದು, ಕೂಡ್ಲಿಗೆ ಆಗಿರ್ಬೋದು, ಅಡಗಿಲೆ ಆಗಿರ್ಬೋದು, ಅಂದ್ರೆ ಈತ ಭಟ್ಕಳಕ್ಕೆ ಹೋಗಿದ್ದಾನೆ ಎನ್ನುವಂತ ವಿಚಾರ ಇರೋದ್ರಿಂದ ಎಲ್ಲಾ ಸಿಸಿಟಿವಿ ಫುಟೇಜ್ ಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. ಈಗಲೂ ಕೂಡ ಬಳ್ಳಾರಿಯಲ್ಲಿ ಒಂದು ಗೌಪ್ಯವಾಗಿ ವಿಚಾರಣೆ ತನಿಖೆಯನ್ನು ಕೂಡ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ 1-1.5 ದಿವಸ ಬಸ್ ನಿಲ್ದಾಣದಲ್ಲೇ ಇದ್ರು. ಥ್ಯಾಂಕ್ ಯು ಶಶಿಧರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.